ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ಹೊಸ ವರ್ಷದಲ್ಲಿ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನು ಜಾರಿಗೊಳಿಸಲಿಕ್ಕೆ ಸರ್ಕಾರ ಬಹಳ ಹಠ ತೊಟ್ಟು ನಿಂತಿದೆ. ನಾವು ಈ ಹಿಂದೆ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯ DPR ಅನ್ನು ಬೇಕಂತ ಮಾಹಿತಿ ಹಕ್ಕಿನಲ್ಲಿ ಕೇಳಿದಾಗ ಅವರು ಅದನ್ನು ಕೊಡೋಕ್ಕೆ ಬರೋದಿಲ್ಲ ಅನ್ನೋ ಪತ್ರವನ್ನು ಬರೆದಿದ್ದರು. ಆಮೇಲೆ ಮೊದಲನೇ ಅಪೀಲ್ ಹಾಕಿ ನಂತರದಲ್ಲಿ ಇವತ್ತು ಹೊಸ ವರ್ಷದ ಮೊದಲನೇ ದಿನ ಉತ್ತರ ಬಂದಿದೆ. ಇಲ್ಲ, ಅದನ್ನು ಕೊಡಲಿಕ್ಕೆ ಅವಕಾಶ ಇಲ್ಲ ಅದು ಅಂತ ಮತ್ತೊಂದು ಹಿನ್ನಡೆ ಆಗಿದೆ. ಇನ್ನು ನಾವು ರಾಜ್ಯ ಮಾಹಿತಿ ಹಕ್ಕು ಆಯೋಗದ ಮುಂದೆ ಹೋಗಬೇಕಾಗತ್ತೇನೋ ಅನ್ನೋ ಅನುಮಾನ ಇದೆ. ಇದು ಹೋರಾಟಗಾರರಿಗೆ ಪದೇ ಪದೇ ಎದುರಾಗತಕ್ಕಂಥ ಸಮಸ್ಯೆಗಳು. ನಾವು ಡಾಕ್ಯುಮೆಂಟ್ ಇಲ್ಲದೆ ನಾವು ಒಂದು ಯೋಜನೆಯನ್ನು ವಿರೋಧ ಮಾಡಬೇಕು ಅಂತಂದರೆ ಅದರ ಸಂಪೂರ್ಣ ಮಾಹಿತಿ ಇರಬೇಕಾಗತ್ತೆ. ಆದರೆ KPCLನವರು ಮಾಹಿತಿ ಕೊಡುವುದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಯಾಕೆಂದರೆ ಸುಮಾರು ಅವರ ಪ್ರಕಾರ ಅವರೇ ಹೇಳಿದಾಗೆ 5,000 ಪೇಜ್ಗಳ 5 ವಾಲ್ಯೂಮ್ನ ಅದು DPR ಅಂತೆ. ಅದರಲ್ಲಿ ಎಲ್ಲವೂ ಏನು ನಮಗೆ ಬೇಕಾಗಲ್ಲ. ನಮಗೆ ಬೇಕಾಗಿರೋದೇನು ಅಂತಂದರೆ ಈ ಪರಿಸರವನ್ನು ಎಷ್ಟು ನಾಶ ಮಾಡಲಾಗ್ತದೆ ಅಂತಕ್ಕಂಥ ಒಂದು ವಿಷಯ, ಮತ್ತು ಅರಣ್ಯ ಎಷ್ಟು ಹೋಗುತ್ತೆ, ರಸ್ತೆಗಳೆಲ್ಲಿ ಬರ್ತವೆ, ಆ ಗುಡ್ಡದ ಎಷ್ಟು ಕೆಳಗೆ ಹೋಗಿ ಆ ಯೋಜನೆಯನ್ನು ತಯಾರು ಮಾಡ್ತಾರೆ ಇತ್ಯಾದಿಗಳು ನಮಗೆ ಮುಖ್ಯ ಆಗುತ್ತೆ. ಅದನ್ನೇ ನಾವು ಕೇಳಿದ್ವಿ. ಆದರೆ ಅದನ್ನು ಕೊಡಲಿಕ್ಕೆ ಅವರು ನಿರಾಕರಿಸಿದ್ದಾರೆ. ನೋಡೋಣ. ಮತ್ತು ನಾವೀಗ ರಾಜ್ಯ ಮಾಹಿತಿ ಹಕ್ಕು ಆಯೋಗದ ಮುಂದೆ ಹೋಗಬೇಕು, ಅದಕ್ಕೆ ತಯಾರಿ ಮಾಡ್ಕೊಬೇಕು ಅಂತಕ್ಕಂಥದ್ದು ಯೋಚನೆ ಮಾಡ್ತಾಯಿದ್ದೀವಿ. ಇರಲಿ, ಈ ಬಗ್ಗೆ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಬಗ್ಗೆ ಇನ್ನೂ ಬಹಳ ಹೇಳಲಿಕ್ಕಿದೆ. ದಿವಸ ಒಂದಿಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇವತ್ತಿಗೆ ಇಷ್ಟು ಸಾಕು. ಶುಭರಾತ್ರಿ.